ಹೋಗಿ ಅವ್ರನ್ನ ಸರ್ಪ್ರೈಸ್ ಮಾಡೋಣ. ನಮ್ ಬಾಂಡ್ ಅಷ್ಟೊಂದು ಪ್ಯೂರ್, ಅದಕ್ಕೆ ವರ್ಡ್ಸೇ ಇಲ್ಲ. ನನಗಲೇ ನಮ್ಮ ಅಕ್ಕನಿಗೆ ಚೈನು ನಾನೇ ಇಸ್ಕೊಟ್ಟಿದ್ದು ಸೊನ್ನೆ ಖುಷಿನಾ. ಗೈಸ್, ನಮ್ಮ ಅಕ್ಕ ನಂಗೆ ಎರಡನೇ ತಾಯಿಯಿಂದ ಯಾರು ತಾಯಿಗೆ ಎಷ್ಟು ಕೊಟ್ರು ಕಮ್ಮಿನ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್, ಇವತ್ತು ಸಿಸ್ಟರ್ಸ್ ಡೇ ಹಾಗೆ ಫ್ರೆಂಡ್ಶಿಪ್ ಡೇ ಎರಡು ಒಂದೇ ದಿನ ಬಂದಿದೆ. ನನ್ನ ತಂಗಿಗೆ ಏನು ಕೊಡಿಸ್ಬೇಕು ಅಂತ ಅರ್ಥ ಆಗಿಲ್ಲ. ಅವ್ರಿಗೆ ಸಿಕ್ಕಾಬಟ್ಟೆ ಕೇಕ್ ಅಂದರೆ ಇಷ್ಟ, ಅದಕ್ಕೋಸ್ಕರ ಕೇಕ್ ಆರ್ಡರ್ ಮಾಡಿದ್ದೀನಿ. ಇವಾಗ ಹೋಗಿ ಅವ್ರನ್ನ ಸರ್ಪ್ರೈಸ್ ಮಾಡೋಣ. ವರ್ಷೆ ಪವಿ, ಸಿಸ್ಟರ್ಸ್ ಡೇ, ಹ್ಯಾಪಿ ಸಿಸ್ಟರ್ಸ್ ಡೇ ಗರ್ಲ್ಸ್. ತಗೊಳ್ಳಿ, ಹ್ಯಾಪಿ ಸಿಸ್ಟರ್ಸ್ ಡೇ. ಏನಕ್ಕ ಬೇರೆದಕ್ಕೆ ತರಿಸ್ದ? ಹ್ಞೂ ಕಣೆ, ಅಲ್ವೇನೆ. ನಮ್ಮಿಬ್ರು ಪಿಲ್ಲೆಗಳು ಫುಲ್ ಖುಷ್. ಅವ್ರಿಗೆ ಕೇಕ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಕೇಕ್ ಆರ್ಡರ್ ಮಾಡಿದ್ದೆ. ಅಂಡ್ ಇವಾಗ ಕೇಕ್ ಕಟ್ ಮಾಡೋಣ. ಓಕೆ, ಕಟ್ ಮಾಡ್ಸೋಣ. ಬರೀರೇ ಬಿಡು, ಏನ್ ಬೇಡ. ಹ್ಯಾಪಿ ಸಿಸ್ಟರ್ಸ್ ಡೇ ಬಗ್ಗೆ ಹೇಳೋದಕ್ಕಾಗಲ್ಲ, ಅಷ್ಟು ಪ್ಯೂರ್. ಅಯ್ಯೋ, ನಾನೇನೋ ಡೈಲಾಗ್ ಹೊಡಿತಿದ್ದೆ. ಓಕೆ ಅವಳೇನೋ ಡೈಲಾಗ್ ಹೊಡಿತಾಳೆ ಅಂತ ಹೊಡಿಲಿ, ಹೇಳ. ನಮ್ ಬಾಂಡ್ ಅಷ್ಟೊಂದು ಪ್ಯೂರ್, ಅದಕ್ಕೆ ವರ್ಡ್ಸೇ ಇಲ್ಲ, ಅದಕ್ಕೆ ಅದು ಬ್ಲಾಂಕ್ ಆಗೈತೆ. ಇಟ್ ಇಸ್ ಅನ್ಡಿಸ್ಕ್ರೈಬಲ್. ನಿಂಗೂ ಅಕ್ಕ ತಂಗಿರು ಇದಾರಲ್ಲ ಇವತ್ತು, ಅವ್ರಿಗೆಲ್ಲ ವಿಶ್ ಮಾಡ್ದ? ನನಗೆ ವಾರ 3 ಸರಿ ಕೇಕ್ ಕಟ್ಬಿಡ್ತೀನಿ ನಾನು. ಈ ಕಡೆ ಹ್ಯಾಪಿ ಸಿಸ್ಟರ್ಸ್ ಡೇ ಟು ಯು ಗರ್ಲ್ಸ್, ಹ್ಯಾಪಿ ಟು ಮೀ. ನನ್ನ ನಿನ್ನ ಈ ಸ್ನೇಹ ಇಂದಿನದಲ್ಲ. ಇವತ್ತು ಅಕ್ಕ ತಂಗಿ ದಿನಾಚರಣೆ, ಫ್ರೆಂಡ್ಶಿಪ್ ಡೇ. ನೀನ್ ನನ್ನ ಬೆಸ್ಟ್ ದೋಸ್ತ. ಇಲ್ಲ ಬೈದು ಬುದ್ಧಿ ಹೇಳೋ ಫಾದರ್ ಕಣೋ ಇವನು. ನೋವಲ್ ಕಣ್ಣೀರ್ ವರ್ಷೋ ಮದರು ಕಣೋ. ಸಿಸ್ಟರ್ಸ್ ಡೇಗೂ ಫ್ರೆಂಡ್ಶಿಪ್ ಡೇಗೂ ಇವ್ರು ನನ್ನ ಫ್ರೆಂಡ್ಸ್ಗಿಂತ ಏನು ಕಮ್ಮಿ ಇಲ್ಲ. ಇವ್ರಿದ್ದಾಗ ಮಜ್ವಾಗಿರ್ತೀನಿ ನಾನು. ಸೊ ನನ್ನ ಫ್ರೆಂಡ್ಸ್ನು ಕೂಡ ಮಿಸ್ ಮಾಡ್ಕೊಂತಿದ್ದೀನಿ. ಗೈಸ್, ಹೆಂಗಿದ್ರು ನೀವೆಲ್ಲ ದೂರ ಇದ್ದೀರಾ. ಸೊ ಎಲ್ಲರೂ ಚಿಕ್ಕ ಬೈಟ್ ತಗೊಂಬಿಡಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಬೈಕೊಂಡಿರ್ತೀರಲ್ಲ. ನಮ್ ಡ್ಯಾಡಿನೋ ಯಾವ ಹುಡುಗಿನೂ ರೆಡಿ ಆಗಲ್ಲ, ಅಷ್ಟು ರೆಡಿ ಆಗ್ತೈತೆ. ತಿಂದಾದ್ಮೇಲೆ ಎದ್ದೇಳೋದು ಅವ್ರ ಪೊಸಿಷನ್ ಕೇಕ್ ತಂದಾಗಿಲ್ಲ. ಹಂಗೆ ಹೊರಗಡೆನೂ ಹೋಗ್ತಾ ಇದೀವಿ. ಇವರು ಖುಷಿ ಪಡಿಸಿದಾಯ್ತು. ಇವಾಗ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಹೋದಾಗ ನನ್ಗೆ ಯಾವ ಡಿಸೈನು ಇಷ್ಟ ಆಗಿಲ್ಲ ಅಂತ, ಮಮ್ಮಿ ಇವತ್ತು ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ನೋಡೋಣ ಇವತ್ತೇನಾದ್ರು ಇಷ್ಟ ಆಗುತ್ತಾ ಆಗಲ್ವಾ ಅಂತ. ಗೈಸ್, ನಾನು ಸೆಕೆಂಡ್ ಟೈಮ್ ಇವಾಗ ಗೋಲ್ಡ್ ತಗೊಳಕ್ಕೆ ಅಂತ ಬಂದಿದ್ದೀನಿ. ನೋಡ್ಬೇಕು ಈ ಸರಿ ಅದು ತಗೊಂತೀನ ಇಲ್ವಾ ಅಂತ. ಸರಿನೂ ಡಿಸೈನ್ ಸೇಮೇ ಇದೆ, ನೋಡ್ಬೇಕು. ನಮ್ಮ ವರ್ಷ ಇಟ್ಕೊಂಡಿರೋ ರೀತಿನೇ ರೀತಿ. ಹೆಂಗ್ ಇಟ್ಕೊಂಡವ್ರು ನೋಡಿ, ಇದು ಇಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಬೇಕಂತೆ. ನೀನ್ ಬೇಡ, ಏನೇನೋ ಮಾಡ್ತಾವ್ ನನ್ ಕತ್ತಿಟ್ಕೊಂಡಿರೋ. ಚೆನ್ನಾಗಿದೆ ನಮ್ ಪವಿನೂ ಕೇಳ್ಬೇಕು. ಪವಿ ಹೆಂಗಿದೆ? ನಿನ್ ಮೊಬೈಲ್ ಎತ್ತು. ನಮ್ ಹುಡುಗರಿಗೆ ಇಷ್ಟ ಆಗಿಲ್ಲ, ಬೇಡ ಇದು. ಬಟ್ಟೆ ಅಂಗಡಿಗೆ ಹೋದ್ರೆ ನಾನು ಹೆಂಗ್ ಸ್ಟಾಪ್ ಮೇಲೆ ಸ್ಟಾಪ್ ಕೊಡ್ತೀನೋ ಹಂಗೆ ನಮ್ಮ ಅಜ್ಜಿ ಅವರು ನನಗೆ ಚೈನ್ ಇಸ್ಕೊಬೇಕು ನಮ್ಮಿಬ್ರಿಗೆ ಅಂತ ಬಂದಿದ್ದು. ನೋಡಿದ್ರೆ ಇವಾಗ ಬೆಳ್ಳಿ ಹತ್ರ ಸ್ಟಾಪ್ ನಿಲ್ಸವ್ರು. ಏನಕ್ಕೆ ನಿಮ್ ಸ್ಟಾಪ್ ಇಲ್ಲಿ? ಮನೆ ಕೊಡಕ್ಕೆ ಬೆಳ್ಳಿ ದೀಪ ಕೊಡೋಣ ಅಂತ ಮತ್ತೆ. ಓ ಹಂಗೆ ಮತ್ತೆಗೆ ಪರ್ಚೇಸಿಂಗ್ ಗೈಸ್. ಮಾಡ್ಲಿ ನನಗೂ ಏನಾದ್ರು ಕೊಡಿಸ್ತೀಯ ನೋಡು, ಚೆನ್ನಾಗಿದೆ. ನೀನು ಯಾವ್ದು ಒಪ್ಕೊಂತೀಯೋ ಅದೇನಾ, ನೀನು ಯಾವ್ದು ಬೇಕಾದ್ರೂ ಇಸ್ಕೊ. ಗೈಸ್ ಒಂಥರ ಪ್ರೌಡ್ ಫೀಲಿಂಗ್ ಗೈಸ್. ಕಾಸು ನಾವು ತಂದ್ಬಿಟ್ಟು ನಿಮ್ಗೆ ಯಾವ್ದು ಬೇಕಾದ್ರೆ ತಗೊಳಪ್ಪ ಅನ್ನೋಕ್ಕೆ ಅಲ್ವಾ? ಅದೇ ಗೊತ್ತಿರ್ಬೇಕು. ನಮ್ಮ ಬಿಲ್ಕುಲ್ ಎಷ್ಟು ಮುದ್ದಕ್ಕಂತವ್ರು ನೋಡಿ, ಅವನೇ ಹಚ್ಕೊಂಡಲ್ಲ ಮ್ಯಾಚ್ಗ. ಇವಾಗ ಬರಲ್ಲ ಅದು, ಯಾಕೆ? ಒರಿಜಿನಲ್ ಇಸ್ ಒರಿಜಿನಲ್. ನೀನು ಉಮಾಗೋಲ್ಡ್ ತಾನೆ ಗೈಸ್. ಆದ್ರೂ ನಮ್ಮ ಪವಿನಲ್ಲಿ ಏನೋ ಇದೆ ಗೈಸ್. ನೋಡಿ ಎಷ್ಟು ಮುದ್ದಗವಳೆ, ಚಿಕ್ಕ ಚಿಕ್ಕ
ಪವಿ ಸೈಲೆನ್ಸ್ ನಂಗೆ ತುಂಬಾ ಇಷ್ಟ. ಅವಳು ನಾಚ್ಕೊಳ್ಳೋದು ಇಷ್ಟ. ಅಯ್ಯೋ ನೋಡಿ ಹಿಂಗೆ ನಾಚ್ಕೊಳ್ಳೋದು ಅವಳು. ಸೋಡಾ ಎತ್ತ ಸಾಕು. ಎಷ್ಟು ಸರಿ ನಾಚ್ಕೊತೀಯ? ನಾವ್ ಹೊರಗಡೆ ಬಂದಿದೀವಿ. ಈ ತರ ಆಡ್ಬೇಡ. ನಾನು ನಿಂತರ ಅಲ್ಲ. ಇದು 80,000 ಅಂತೆ ಗೈಸ್ ಈ ದೀಪ. ಎಷ್ಟು ಅನ್ಕೊಂಡೆ ನೀನು? 18,000 ಅನ್ಕೊಂಡ್ಲು. ಅಕ್ಕ ಶಾಕೇ ಆಗೋದ್ಲು. ಏನಕ್ಕೆ ಬಂದಿರೋದೇನು ನೋಡ್ತಿದ್ಯಾ? ಗೈಸ್ ಮಕ್ಕಳನ್ನ ಹೆಂಗೆ ಸಮಾಧಾನವಾಗಿ ನೋಡ್ಕೊಳ್ಳೋದು ಅಂದ್ರೆ ಹಿಂಗೆ ಆರಾಮಾಗಿ ಅವ್ರಿಗೊಂದು ಕಾರ್ಟೂನ್ ಹಾಕಿ ಕೊಟ್ಬಿಟ್ರೆ ಆರಾಮಾಗಿ ಕುತ್ಕೊಂಡ್ಬಿಡ್ತವೆ. ದೇವ್ರ ತರ ಕುತ್ಕೊಂತಾರೆ. ಈ ಮಗುಗೂ ಅಷ್ಟೇ ಟಿವಿ ಆನ್ ಮಾಡಿಬಿಟ್ಬಿಟ್ರೆ ಸಾಕು. ಓದಿದ್ದೆಲ್ಲ ಊರಿಂದ ಅಷ್ಟೇ ಈ ಮಗುಗೆ. ಅಲ್ಲ ಮಗು ಎಷ್ಟ ಬೇರೆ ಇಲ್ಲ ಎಷ್ಟೈಲಿ ಹಾಕೋದು. ಈಗ ನೆಕ್ಸ್ಟ್ ಸ್ಟಾಪ್ ಬಂದು ಉಂಗುರ ತಗೊಳಕ್ ಬಂದಿದ್ದಾರೆ ಗೈಸ್. ಬಂದಿರೋದು ಮೇನ್ ರೀಸನ್ ಚೈನ್ ತಗೊಂಡಕ್ಕೆ. ಚೈನ್ ಬಿಟ್ಬೇಕಿದೆಲ್ಲ ನೋಡ್ತಾರೆ. ಅಮ್ಮ ನನ್ನ ಕೈಯು ಖಾಲಿ ಹೊಡಿತಿದೆ ಅಮ್ಮ. ನಂಗೂ ಒಂದು ಉಂಗುರ. ಅಮ್ಮ ನನ್ಗೂ ಒಂದು ಉಂಗುರ ಇಸ್ಕೊಡಮ್ಮ. ಅಮ್ಮ 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 ಮರ್ಯಾದೆನೇ ಇಲ್ಲ. ನನ್ಗೆ ಅಷ್ಟು ದೊಡ್ಡದೆಲ್ಲ ಬೇಡ. ಚಿಕ್ಕ ಉಂಗುರ ಇಸ್ಕೊಡು. ನೋಡೆ ಹೊರನಂಗೆ. ಅದೇ ನೀನೆಲ್ಲ ನನ್ಗೆ ಯಾವಾಗ ಇಸ್ಕೊಡ್ತೀಯ ಅಂತ ಕಾಯ್ತಾ ಇದೀನಿ ನಾನು. ನನ್ ಮದ್ವೆಲಾದ್ರೂ ಇಸ್ಕೊಡ್ತೀಯ? ಇಲ್ಲ ಲಕ್ಷ್ಮ ಮದ್ವೆಲಾದ್ರೂ ಇಸ್ಕೊಡ್ತೀಯ ತಾನೆ? ಅಲ್ಲ ನನ್ ಗಂಡಿಗೂ ಇಸ್ಕೊಡು. ನನ್ ಕೈ ಕಾಲಿದೆ ನೋಡಮ್ಮ. ಉಷ್ಟ ಮೋಯೆ ಉಷ್ಟ ಮೋಯೆ ಬ್ರಾಸ್ಲೆಟ್. ಈ ರಷ್ಯಾ ನಿಂಗೆ ಎಷ್ಟೇ ಆಸೆ. ಸಿಗಾಕೊಂಡೇ ಬಿಟ್ಟಿತ್ತು ಒಂದ್ ನಿಮಿಷಕ್ಕೆ. ಅಯ್ಯೋ ಜೀವ ಕೈಗೆ ಬಂದಿತ್ತು ನನಗೆ. ಯಪ್ಪ ನಮ್ ಬುಲ್ಬುಲ್ಗೆ ಇದು ಹಾಕೊಳ್ಳೆ ಬುಲ್ಬುಲ್. ಒಂದ್ ಆಸೆ ಇತ್ತು. ವರ್ಷಿತಾಗ ಈಸ್ಕೊಟ್ಟಿದ್ದೆ ಲಾಸ್ಟ್ ಟೈಮ್. ಪವಿಗೆ ಈಸ್ಕೊಟ್ಟಿರ್ಲಿಲ್ಲ. ಸೊ ನನ್ಗೆ ಪವಿಗೆ ಇವಾಗ ಇಸ್ಕೊಂತ ಇದೀವಿ. ಅಲ್ಲಲ್ಲೇ ನನ್ ಮುದ್ದು ಬಂಗಾರ ಏನು ಮಾತಾಡೋದೇ ಇಲ್ಲ ಗೈಸ್ ನನ್ ತಂಗಿ. ಸೊ ಪವಿಗೆ ಇದು ನನ್ಗೆ ಇದು ಈ ಡಿಸೈನ್ ತಗೊಂಡೆ. ಮತ್ತೆ ನಮ್ ಪವಿಗೆ ಎಲ್ಲಿಂದ ಎಲ್ಲಿಗೆ ಬಂದ್ರು ಬರೀ ನಿದ್ದೆ ಮಾಡೋದೇ ಆಗೋಗುತ್ತೆ. ಇವ್ರನ್ನ ಕರ್ಕೊಂಡು ನಾನು ಬ್ಲಾಗ್ ಮಾಡಕ್ ಬರ್ತೀನಿ. ನನ್ ನಿದ್ದೆ ತೆಲಾಡ್ತಾ ಇರುತ್ತೆ. ತಿನ್ನೋದು ನಿದ್ದೆ ಮಾಡೋದ್ ಬಿಟ್ಟು ಇನ್ನೇನಾದ್ರೂ ಅವಳ ಜೀವನದಲ್ಲಿ ಮಾಡೋಳಕ್ ಹೇಳ್ಬಿಡಿ. ಮಾತು ಸಹಿ. ಹಿಡ್ಕೊಂಡು ಹಿಂಗ ಆಡಕ್ ಇಷ್ಟ ನನಗೆ. ಅಷ್ಟ್ ಮಾಡಿ ಸ್ಕ್ರಾಪ್ ಕಣ ಒಂದು ಮಟ್ಟಕ್ಕಾದ್ರೂ ನೋಡೋ ತರ ಮಾಡಿದೀನಿ ನೋಡಿ. ಸ್ಕ್ರಾಪ್ ನಿನ್ಗಿದು ಬೇಕಿತ್ತ ಮಗನೇ? ಒಳ್ಳೆ ಅಂಗಡಿ ಪವಿ. ನಿನ್ ಬ್ಲಾಗರ್ನ ಹೊಡಿತಾ ಇದ್ಯಾ? ಹೊಟ್ಟೆ ಹಸಿದೈತೆ. ಶಾಪಿಂಗ್ ಮಜ್ಜಿದ ಓಳೆ ಇತ್ತು ಆಯ್ತಾ. ಅದನ್ನ ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಂತೆ. ನೋಡಿ ಅಲ್ಲಿ ಅದು ಇಷ್ಟ ಆಗೈತೆ. ಅಯ್ಯಯ್ಯ ಅವ್ರು ಒಂದ್ ನಿಮಿಷಕ್ಕೆ ಮೇಲೆ ಇಟ್ಟು ಮಾಡಿ ಬಿಸಾಕ್ಬಿಟ್ರು ಇಷ್ಟೇ. ಸೊ ಇದ್ರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ನಾವು ಹುಟ್ಟಿದ ಮೇಲೆ ಸಾಯ್ತೀವಿ ಒಂದಿನ. ಅಷ್ಟರೊಳಗಡೆ ಒಳ್ಳೆ ಹೆಸರು ಮಾಡ್ಬಿಟ್ಟು ಸತ್ ಬಿಡ್ಬೇಕು. ಒಂದ್ ನಿಮಿಷಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ಇಷ್ಟು ಹೋಳಿನೇ ಇಷ್ಟು. ಮೈ ಗಾಡ್. ಗೈಸ್ ನಮ್ ಪವಿನ ನೋಡಿ ಬೇಜಾರಾಗೋಗ್ಬಿಟ್ಟೈತೆ. ನಮ್ಮ ಅಜ್ಜಿಯವರು ಇರೋದನ್ನ ಹಾಕಿ ಇನ್ನೊಂದೇನೋ ಇಸ್ಕೊಂಡು ಈ ಅಮ್ಮ ಒಂದಕ್ಕೆ ಬಂದು 100 ಇಸ್ಕೊಂತಾರೆ. ಪಾಪ ನಮ್ಮ ಅಪ್ಪ ಏನಾಗ್ಬೇಡ ಬೇಜಾರಾಗ್ಬಿಡುತ್ತೆ. ಬಟ್ಟೆ ಕದ್ಲೆ ಸುಮ್ಮನೆ ಅಭಿಮಾನಿಗಳೇ, ನಮ್ಮ ಅಕ್ಕಂಗೆ ಚೈನು ನನಗೆ ಚೈನು ನಾನೇ ಇಸ್ಕೊಟ್ಟಿದ್ದು ಅಷ್ಟೇ. ನೋಡಿ ರಷ್ಯಾದಿಂದ ಬಂದಿರೋಲ್ಲ ನನಗೆ ಏನು ಇಸ್ಕೊಡ್ತಾ ಇಲ್ಲ. ನಾನು ಕಟ್ಟಿರೋ ದುಡ್ಡಲ್ಲೇ ನಾನು ಇಸ್ಕೊಡ್ತೇನೆ. ರಷ್ಯಾಗೆ ಹೋಗೋಳಿಗೆ ಯಾಕೆ ಅವೆಲ್ಲ ಬೇಕು? ಅದೇ ಪರದೇಶಕ್ಕೆ ಹೋಗೋಳಿಗೆ ಅವೆಲ್ಲ ಬೇಡ. ತಿನ್ನೋಳಿಗೆ ಯಾಕೆ ಅವೆಲ್ಲ ಬೇಕು? ಎಲ್ಲ ನಾವೇನು ಸಪೋರ್ಟ್ ಮಾಡುತ್ತೆ ಅನ್ಕೊಂಡೆ ನಾವು ಅಜ್ಜಿ. ಕರೆಕ್ಟ್ ಅಜ್ಜಿ, ನೀನ್ ರೈಟ್ ಅಜ್ಜಿ. ಕರೆಕ್ಟ್. ಅವಳಿಗೆಲ್ಲ ಯಾಕೆ ಬೇಕು ಇವೆಲ್ಲ? ಮೆಡಿಕಲ್ ಹೋದವ್ರಿಗೆಲ್ಲ ಇವೆಲ್ಲ ಬೇಡ. ಒಂದು ಪ್ಲಾಸ್ಟಿಕ್. ನಾನೇನ ಕೇಳಿಂದ ಬಂದಿದ್ದು ಝೂಮ್ ಅಲ್ಲಿ ತೋರಿಸ್ತೀಯ ಮಕ್ಕ, ಎಷ್ಟು ಕೆಡ್ದಾಗಿರೋ ಅಷ್ಟು ಕೆಡ್ದಾಗ ತೋರಿಸ್ತೀಯ. ಸೊ ಫೈನಲಿ ಸೊನ್ನೆ ಖುಷಿನಾ? ತುಂಬಾ ಖುಷಿ ಅಲ್ಲ? ಅಯ್ಯೋ ಪಾರ್ಟಿ ನೀನ್ ಕೊಡ್ಸ್ಬೇಕು, ನಾನು ಅಲ್ವಾ ಕೊಡ್ಸಿದ್ದೀನಿಗೆ. ಏನ್ ಡವ್ ಅಂದ್ರೆ ನಮ್ಮ ಪವಿ
ಏನ್ ಡವ್ ನೀಟಾಗಿರ್ಬೇಕು ಸಂಧ್ಯಾ, ಹಿಂಗೆಲ್ಲ ಮೋಸ ಜಾಸ್ತಿ ಕೊಚ್ಕೊಂತವ್ರೆ ಗೈಸ್, ಏನು ಮಾಡಿಲ್ಲ ಅಂದ್ರು. ಏಯ್ ನಾನು ಮಾಡ್ತೀನಿ ಅಂದ್ರೆ ನಿನಗೆ ನನಗೆ ಅಷ್ಟೊಂದು ಫ್ಯಾನ್ಸ್ ಆಗ್ಬಿಟ್ಟ, ಅದು ನಿನಗೆ ಅಷ್ಟೊಂದು ಫ್ಯಾನ್ಸ್ ಆಗ್ಬಿಟ್ಟ, ಬೆಳೆದ್ಬಿಟ್ಟ. ಸರಿ ಪವಿ, ನನ್ನಿಂದ ನೀನು ಸಂಧ್ಯಾ, ನಿನ್ನಿಂದ ನಾನು ಕೂಡ ಅಲ್ಲ, ಆದ್ರೂ ನನ್ನಿಂದ ನೀನು ಸಂಧ್ಯಾ ನೋಡು ಅಲ್ವಾ? ಹೂ ತಾನೆ 2 ಸರಿ ಹೇಳಿದ್ದು. ಒಂದ್ ನಿದ್ದೆ ಹೊಡದ್ಲು ಗೈಸ್, ಅಲ್ಲಿ ಕುತ್ಕೊಂಡು ಅದಕ್ಕೆ ಆಕ್ಟಿವ್ ಆಗ್ಬಿಟ್ಟವಳೆ. ನಾನು ಇದನ್ನ ಸಿಸ್ಟರ್ಸ್ ಡೇ ಸ್ಪೆಷಲ್ ಅಂತ ಹಾಕ್ತೀನಿ ವರ್ಷಿತಾ. ನನ್ಗೇನಾದ್ರು ನಿಂತರ ಆಗ್ಬಿಟ್ಟಿದ್ದಕ್ಕೆ ಏನೋ ಬಾವಿನ ನೋಡ್ಕೊಂತ ಇದ್ದೆ. ಏನ್ ಡವ್ ಮಾಡ್ತಾಳು ಗೈಸ್. ವರ್ಷಿತ ಇಷ್ಟು ಓವರ್ ರಿಯಾಕ್ಟ್ ಆಗಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ನಾನು ಹಾಕಿರೋ ಚೈನ್ ಫಸ್ಟ್ ನನಗೆ ಅಂತ ಇಸ್ಕೊಂಡೆ, ಬಟ್ ಅದನ್ನ ಅವಳೇ ಹಾಕೊಂಡು ಹೋಗಿದ್ಲು, ಸೊ ಅದು ಅವಳದೇ ಆಯ್ತು. ಫಸ್ಟ್ ನಿನ್ಗೆ ನಾವ್ ಇಸ್ಕೊಟ್ಟಿದ್ದು. ಪವಿ ನಾವ್ ಇಷ್ಟ ದಿನ ಉಮಾ ಗೋಲ್ಡ್ ಹಾಕೊಂಡು ಓಡಾಡ್ತಿದ್ವಿ ತಾನೆ? ಸಿಲ್ವರ್ ಹಾಕೊಂಡು ಓಡಾಡ್ತಿದ್ವಿ ತಾನೆ? ಗೋಲ್ಡ್ಗಿಂತ ಸಿಲ್ವರ್ ನೋಡಿ ಬಟರ್ಫ್ಲೈ. ಅದಕ್ಕೆ ಗೈಸ್ ಅವಳಿಗೆ ಅಂತ ಇಸ್ಕೊಂಡಿರೋ ಗೋಲ್ಡ್ ಆಯ್ತು ಹಾಕೊಂಡು ಹೋಗಿ. ನೀನ್ ಇಲ್ಲ ಅದೇ ಕಂಟೆಂಟು ಬೇಡ, ಅದೇ ಕಂಟೆಂಟು ಬೇಡಲೇ. ಬರೀ ಡವ್ ಮಾಡ್ತಾರೆ. ಅವ್ಳು ದೂರ ಇರೋ, ಅವ್ಳು ಕೊಡ್ತೀನಿ ಅಂತ ಗೊತ್ತಾಗ್ಬೇಕು. ಇದೆಲ್ಲ ಸ್ಕ್ರಿಪ್ಟೆಡ್ ಇಲ್ಲ. ನನಗೆ ಒಂದ್ ಕಣ್ಣಲ್ಲಿ ನೀರು ಬರ್ತಿದೆ, ಫುಲ್ ಆನಂದ ಭಾಷೆ ಬರ್ತಿದೆ. ಹೆಂಗಿದೆ ಗಿಫ್ಟು? ಇನ್ನು ನೋಡಿ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾಳೆ ಗೈಸ್, ತುಂಬಾ ಪುಣ್ಯ ಮಾಡ್ಬಿಡ್ತಾಳೆ. ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ಅಮ್ಮಗೆ ಕಾರ್ ಮೇಲೆ ಎಷ್ಟು ಕೇರ್ ಅಂದ್ರೆ ಅಲ್ಲಿ ಕಲ್ಲಿಕ್ಕೈತೆ, ಸೊ ಈ ಒಂದ್ ಕಲ್ಲಿಂದ ಕಾರಿಂದ ಹೋಗಲ್ಲ. ನಮ್ಮಪ್ಪ ಗೇರ್ ಹಾಕಿರೋದಕ್ಕೆ ಬೆಳೆನೇ ಇಲ್ಲ ಅಲ್ಲ ಅಮ್ಮ? ಏನಾದ್ರು ಮಾತಾಡ್ಮ. ನೀನ್ ರೋಡಲ್ಲೆಲ್ಲ ನನ್ನ ಬೈದ್ಬಿಟ್ಟು ಸಾರಿ ಹ್ಯಾಂಡ್ ಬ್ರೇಕ್. ನಂಗೆ ಸ್ವಲ್ಪ ಕಾರ್ ಬಗ್ಗೆ ನಾಲೆಜ್ ಜಾಸ್ತಿ. ಏನಂತೀರಾ? ಕಾರಿನ ಭಯ ಎಲ್ಲ, ಕಾರಲ್ಲಿ ಇರೋ ಬ್ಯಾಗಿನ ಭಯ. ನಾವೇ ಅದ್ರ ಹೋಗ್ಬಿಡ್ಬೇಕು. ಮನೆಗೆ ಹೋಗಿ ಅಡ್ಗೆ ಮಾಡೋ ಪೇಷನ್ಸ್ ಅಮ್ಮಗೂ ಇಲ್ಲ, ಅಜ್ಜಿಗೂ ಇಲ್ಲ, ನನಗಂತೂ ಇಲ್ವೇ ಇಲ್ಲ. ಸೊ ಅದಕ್ಕೆ ಇವಾಗ ಇಡ್ಲಿ ತಿನ್ನಕ್ ಬಂದಿದ್ದೀವಿ ಗೈಸ್. ನಾವು ಇಡ್ಲಿ ತಿಂತೀವಿ, ಇಲ್ಲಿ ಚೆನ್ನಾಗಿರುತ್ತಂತೆ. ನೀವು KR-ಪುರ ಕಡೆ ಬಂದ್ರೆ ಮೇನ್ ರೋಡ್ ಸೈಡಲ್ಲಿ ಇಲ್ಲಿದೆ. ಯು ಕ್ಯಾನ್ ಆಲ್ಸೋ ಟ್ರೈ. ನಮ್ಮ ಅಪ್ಪ ಫಿದಾಗ್ಬಿಟ್ಟೈತಿ ಇವ್ರು ಇಡ್ಲಿಗೆ. ಏನಿಲ್ಲ, ಮನೆ ಇಡ್ಲಿ ತಿನ್ಕೊಳ್ಳೋದೆ ಚೆನ್ನಾಗಿತ್ತು, ಅದಕ್ಕೆ ಫ್ಯಾಮಿಲಿನೇ ಕಳ್ಕೊಂಡ್ಬಂದೆ. ಅಲ್ಲ ಅವಾಗ್ಲೇ ಹೇಳ್ತಾರೆ ಕೈ ತೊಳಿಬೇಕು ಸದ್ಯ, ಹಂಗೆ ತಿಂತಾರ. ಅವಾಗ್ಲೇ ಯಾರೋ ಒಬ್ರು ನನ್ ಪಕ್ಕದಲ್ಲಿ ಇರೋದೇವಾ ಕೈ ತೊಳಿಬೇಕಾ ಅಂತ ಕೇಳಿದ್ರು. ನಮ್ ಗಾಡಿ ನಮ್ ಮನೇಲಿ ಇದೆ, ಆದ್ರೂ ಈ ಗಾಡಿ ನಮ್ದು ಅಂತ ಹೋಗಿ ಚೆಕ್ ಮಾಡ್ತಾವಳೆ. ನಮ್ ಗಾಡಿಲಿ ಏನೇನ್ ಡ್ಯಾಮೇಜ್ ಆಗಿದೆ, ಇದ್ರಲ್ಲೂ ಸೇಮ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ನಾನು ಈ ತರ ಯಮಹ ಗಾಡಿಲೇ ನಮ್ ಗಾಡಿಲಿ ಬಿದ್ದಿದ್ದೆ. ಬೀಳ್ಬೇಕಾದ್ರೆ ಇವ್ರನ್ನ ಕರ್ಕೊಂಡ್ ಬಿದ್ದಿದ್ದೆ. ಎಲ್ಲಾ ಗಾಡಿಲೂ ಬೀಳ್ತಾವಳೆ. ಇನ್ನೇನು ಹೊಸದಾಗಿ ಹೇಳ್ತಾಳೆ ಆ ಗಾಡಿಲೂ ಇದ್ರಲ್ಲ. ನಾನು ಎಕ್ಸ್ಟ್ರಾ ಪ್ರೋ ರೈಡರ್ ಗೈಸ್, ನಾನು ಅಲ್ಟಿಮೇಟ್ ಪ್ರೋ ರೈಡರ್. ಅದಕ್ಕೆ ಸ್ವಲ್ಪ ಅವಾಗ ಬೀಳ್ತಾ ಇರ್ತೀನಿ. ಅಂತ ಇರೋದು ಕಾರೆಲ್ಲಾದ್ರೆ ಬೀಳಲ್ಲ ಅಂತ. ಕಾರ್ ತಗೊಳ್ಳೋಣ. ಸಿಗೋಳೇನೆ ನಮ್ದು. ನಮ್ಮ ಮನೆಗೆ ಆದಷ್ಟು ಬೇಗ ನಿಮ್ ಸಪೋರ್ಟ್ ಇಲ್ದೆ ಏನೋ ಮಾಡಕ್ಕಾಗಲ್ಲ, ಅದಕ್ಕೆ ನಿಮ್ ಸಪೋರ್ಟ್ ಮಾಡಿ ಗೈಸ್. ನಮ್ಮ ಮನೆಗೆ ಒಂದು ಫಾರ್ಚುನರ್ ಗಾಡಿ ಇಸ್ಕೊಂಡ್ಬೇಕು ಗೈಸ್. ನನ್ ಪ್ರಕಾರ ಕಾರ್ ಅಷ್ಟೇ, ಇವಳ ಪ್ರಕಾರ ಫಾರ್ಚುನರ್. ಇವಳು ಡಾಕ್ಟರ್ ಆದ್ಮೇಲೆ ಫಾರ್ಚುನರ್ ಇಸ್ಕೊಂತೀವಿ ಗೈಸ್. ಪ್ಲೀಸ್ ಅಷ್ಟೆಲ್ಲ ಇಲ್ಲ, ಸಪೋರ್ಟ್ ತುಂಬಾ ತುಂಬಾ ಬೇಕಾಗಿತ್ತು. ನಾನು ಫಾರ್ಚುನರ್ ಇಸ್ಕೊಬೇಕು ಪ್ಲೀಸ್ ಅಂತ ಹೆಂಗೆ ಅಫಿಷಿಯಲ್ ಆಗಿ ಇಲ್ಲ ಇದು ಹಾಕಲ್ಲ. ಅಮ್ಮ 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 ನಿನ್ ಮಗ್ಳು ಏನ್ ಗೊತ್ತಾ? ಇನ್ನೊಂದ್ಸರಿ ಮಾಡ. ಇಲ್ಲ ಅಮ್ಮನ್ ರಿಯಾಕ್ಷನ್ ನೋಡ್ಬೇಕು ಮಾಡೆ ಪ್ಲೀಸ್. ಎಂತ ಮಗ್ಳಿಗೆ ಜನ್ಮ ಕೊಟ್ಬಿಟ್ಟಮ್ಮ.
ಬಿಡೆ ಹೋಗ್ಲಿ ಯಾರ ಹತ್ರ ಕೇಳ್ತಿರೋದು ನಿಮ್ಮ ಅಕ್ಕ ನಮ್ಮ ಅಕ್ಕ ಹತ್ರ ಕೇಳ್ತೀನಿ, ನೀನ್ ಯಾರ ಹತ್ರ ಕೇಳಿ? ಕೇಳಿದ್ರೆ ಸಂಧ್ಯಾ ಹತ್ರ ಬಿಟ್ರೆ ಯಾರ ಹತ್ರ ಕೇಳಿಲ್ಲ. ನಾನು ಲೂಟಿ ಮಾಡೋದೇ ಅವಳ ಹತ್ರ, ಭಿಕ್ಷೆ ಬೆಳೆದು ಯಾರು ಏನಾರು ಅನ್ಕೊಳ್ಳಿ. ನಿನ್ನ ಹತ್ರ ತಾನೇ ಇಟ್ಸ್ ಫೈನ್, ಎವ್ರಿಥಿಂಗ್ ಇಸ್ ಫೈನ್. ಇವಾಗ್ಲೂ ಹೇಳ್ತಾ ಇದ್ದೀನಿ, ಸಾಕ್ಷಿಯಾಗಿ ಶಿವಮ್ಮ, ಲಕ್ಷ್ಮಿ, ಪವಿ ಅವ್ರೆ. ಅಮ್ಮ ಅವ್ಳು ಡಾಕ್ಟರ್ ಆದ್ಮೇಲೆ ಇವಾಗ ಏನಂತ ಎಷ್ಟೇ ಅದು ಎಲ್ಲ ಬಡ್ಡಿ ಸಮೇತ ನಮ್ಮ ಅಕ್ಕನ ಚಕ್ರ ಬಡ್ಡಿ ಸಮೇತ ಏನೇನ್ ಬಡ್ಡಿಗಳಿದೆ ಒಂದು ಚಕ್ರ ಬಡ್ಡಿ ಬಿಟ್ರೆ ಬೇರೆ ಏನಾದ್ರು ಜಾಸ್ತಿ ಬಡ್ಡಿ ತಾಯ್ದಿರ ನಮ್ಮ ಮಕ್ಕಳ ಹತ್ರ. ಗೈಸ್, ನಮ್ಮ ಅಕ್ಕ ನಮ್ಗೆ 2ನೇ ತಾಯಿ. ಅದಕ್ಕೆ ಅವಳು ತಾಯಿಯಿಂದ ಯಾರು ನಾವ್ ತಾಯಿಗೆ ಎಷ್ಟು ಕೊಟ್ರು ಕಮ್ಮಿನೇ. ಅದಕ್ಕೆ ಸಂಜೆ ನಮ್ಮ ಅಕ್ಕ 2ನೇ ತಾಯಿ. ಅವಳು ಏನು ಕೇಳಲ್ಲ, ನಾನೇನು ಕೊಡಲ್ಲ. ಅಮ್ಮ ನೀನೆಂತ ಮಮ್ಮಿ ಅಂದ್ರೆ ಗೈಸ್. ಆದ್ರೂ ನಮ್ಮ ಅಮ್ಮಂಗೆ ರಷ್ಯಾ ಕಂಡ್ರೇನೆ ಇಷ್ಟ ಜಾಸ್ತಿ. ಏನ್ ಮಾಡೋದು, ಇಟ್ ಹ್ಯಾಪನ್ಸ್. ಬಂತು ಇಡ್ಲಿ ಬಂತು. ನಲ್ಲಿ ಅಪ್ಪ ಕರ್ಕೊಂಡ್ ಬಂದಿದೆ ಇಲ್ಲಿ ಇಡ್ಲಿ ತಿನ್ಲಿಕ್ಕೆ. ಹೆಂಗಿದ್ಯಾ ಮಸಾಲೆ ದೋಸೆ? ಚೆನ್ನಾಗಿದ್ಯಾ ಹೆಂಗಿದೆ ಅಮ್ಮ? ಚೆನ್ನಾಯ್ತಾ? ನಮ್ಮ ಅಪ್ಪನೇ ಕರ್ಕೊಂಡ್ ಬಂದಿದ್ದು. ಚೆನ್ನಾಗಿದೆ ಗೈಸ್, ಆಕ್ಚುಲಿ ಚೆನ್ನಾಗಿದೆ. ಸೊ ಬಂದು ಇಲ್ಲಿ ಟ್ರೈ ಮಾಡಿ, ಜೆನ್ಯೂನ್ ರಿವ್ಯೂ ಕೊಡ್ತಾ ಇದ್ದೀನಿ ನಾನು. ಅಭಿಮಾನಿಗಳಲ್ಲಿ ವಿನಂತಿ, ಡೋರ್ ಮುಚ್ಚಿಕೊಂಡ್ರೆ ಅಲ್ಲ ಸರಿ ಲಿಫ್ಟ್ ಅಲ್ಲಿ ಇವಳು ನಮ್ಮಕ್ಕ, ಇವ್ರು ನಮ್ಮಪ್ಪ, ಅದು ಬೂಬು, ಇದು ಜುಮ್ಮಿ, ಇದು ನಮ್ಮಮ್ಮ, ಅವ್ರ ಅಕ್ಕ. ಕ್ಲಾರಿಟಿ ಇಲ್ಲ ಮಾರ್ರೆ. ಏನ್ ಗೊತ್ತಾ, ನಮ್ಮ ಅಕ್ಕ ಅವಾಗ್ಲೇ ಬಿಟ್ಕೊಂಡಿದ್ವಿ ಸ್ಟಿಕ್ಕರ್. ಇವಾಗ ಎಲ್ಲಿ ಸಂಜೆ ನಾವೆಲ್ಲ ಅವಾಗ್ಲೇ ನಮ್ಮ ಅಕ್ಕ ಅಂದ್ರೆ ಇವಳು ಮಕ್ಕದ ಮೇಲೆ ಕಾಣಿಸ್ತಾ ಇಲ್ವ ನೀನು? ಇಲ್ಲಿಗೆ ಬಾ. ಈ ಬಾ ಇಲ್ಲಿ. ಇವಳ ಮಕ್ಕದಲ್ಲಿ ಸ್ಟಿಕ್ಕರ್ ಇತ್ತು. ಇವಾಗ ಸ್ಟಿಕ್ಕರ್ ಇಲ್ಲ ಸಂಧ್ಯಾ, ಎಲ್ಲೋ ಬಿದ್ದೋಗಿರ್. ನಾನ್ ತೋರಿಸ್ಲಾ? ಕತ್ಲೆ ಲೈಟ್ ಆನ್ ಮಾಡಿ ಪ್ಲೀಸ್. ಇನ್ನೊಂದು ಲೈಟ್ ಆನ್ ಮಾಡಿ. ಏನ್ ಮಾಡಿದೀರ ನೀವಿಬ್ರು? ನೀವಿಬ್ರು ಇಟ್ಟವ್ರು ಅಂತ ಗೊತ್ತಿರ್ಲಿಲ್ಲ ಅನ್ಕೊಂಡೆ ಉಷಿತ. ನಾನು ಏನೋ ಹಾಕೊಟ್ಟಿದ್ಯಾ ಅಂತ ಏನ್ ಮಾಡ್ದೆ ನಂಗೆ ಹೇಳೋ. ಇವ್ರಿಟ್ಟವ್ರು ಅಂತ ಗೊತ್ತಿರ್ಲಿಲ್ಲ. ಉಷಿತ ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ಗೆ ಹೆಣ್ಮಕ್ಳು ಇಲ್ವಾ? ನಿನಗೆ ಹೆಣ್ಮಕ್ಳ ಜೊತೆ ಹುಟ್ಟು ಬೆಳೆದಿಲ್ವಾ ನೀನು? ಎಲ್ಲ ಗಂಡು ಬಿದ್ದಿರೋ ನಾಚಿಕೆ ಆಗಲ್ವಿ ನಿನ್ಗೆ? ಆದ್ರೂ ಉಷಿತ ನಾನ್ ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದು ಜನ್ಮವೇ ನಿನ್ನ ಹತ್ರ ಬರಲ್ಲ. ಇಲ್ಲ ನನ್ ಶೀಲನ್ ಏನ್ ಮಾಡಿದೆ ಹೇಳು. ಇಂಥ ತಂಗಿರಿಂದ ಹುಷಾರಾಗಿರಿ. ನರ ಆಚೆ ಬರ್ತೈತಂತೆ. ಯಾಕೆ? ಹೋಗ್ಲಿ ಬಿಡ, ಸಾರಿ. ನರ ನೋಡಲಿ. ನರ ಕೈಗೆ ಕಿತ್ಕೊಂಡ್ಬರ್ತದೆ. ನಾಲಿಗಳಲ್ಲೂ ಪವಿನೇ ಇದ್ದಾಳೆ. ನರ ನಾಡಿ ಕೇಳಿದೀನಿ. ನಾಳಿ ಯಾವ್ದೆ? ನನ್ ಕೊಟ್ಟು ಯಾರು ಕಿತ್ಕೊಂಡಿದ್ದಾರೆ? ಪವಿ ಕಂತ್ರಿ ನಿಜವಾಗಿ ಕಲ್ಪಿಟ್ ಇರು ಗೈಸ್. ಅದೇ ಪವಿ ಉಷ್ಟಾ. ಸೊ ಗೈಸ್, ಇದಾಗಿತ್ತು ಇಂದಿನ ರಾತ್ರಿ ಕತೆ. ಅಂಡ್ ಸಿಕ್ಕಾಪಟ್ಟೆ ಫನ್ ಮಾಡಿದ್ವಿ. ವರ್ಷಿತ ನನ್ನ ಫೋನು ಸ್ವಿಚ್ ಆಫ್ ಆಗೋಯ್ತು, ಅವಳ ಫೋನು ಸ್ವಿಚ್ ಆಫ್ ಆಗೋಯ್ತು. ಸೊ ಮುಂದೆ ಇನ್ನೇನೇನಾಯ್ತು ಅನ್ನೋದು ರೆಕಾರ್ಡ್ ಇಲ್ಲ. ಬಟ್ ನೆಕ್ಸ್ಟ್ ಟೈಮ್ ಚಾರ್ಜ್ ಇಟ್ಕೊಂಡು ನೆಟ್ಟಿಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ: ಲೈಕ್, ಶೇರು, ಕಮೆಂಟ್, ಬಟ್ ನಾಟ್ ದಿ ಲಿಸ್ಟ್. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಅಂಡ್ ನಾನು ನಿಮ್ಗೆ ಯಾವಾಗಲೂ ಹೇಳೋ ಥರ ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್. ಮತ್ತೆ ಸಿಗುವ ನಾಳೆ ವ್ಲಾಗಲ್ಲಿ. ಟಾಟಾ.